ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿ ನಾಗೇಂದ್ರ ಸಚಿವ ಬಿ ನಾಗೇಂದ್ರಗೆ ಈಗ ಡಬಲ್ ಶಾಕ್ ಎದುರಾಗಿದೆ. ರಾಜೀನಾಮೆಗೆ ಎಷ್ಟೇ ಒತ್ತಾಯ ಬಂದರೂ, ಎಷ್ಟೇ ಹೋರಾಟ ಆದರೂ ರಾಜೀನಾಮೆ ತಗೊಳ್ಳದೆ +1 ಖಾತೆ ಎಕ್ಸ್ಟ್ರಾ ಬೇರೆ ಕೊಟ್ಟು ಪಟ್ಟ ಕಟ್ಟಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಹಳ ದೊಡ್ಡ ಆಘಾತದಂತೆ ಕಾಣಿಸ್ತಾ ಇದೆ ಎಲ್ಲ ಬೆಳವಣಿಗೆಗಳು. ಸೊ ನಾಗೇಂದ್ರಗೆ ಒಂದು ಕಡೆ ಕಾನೂನು ಸಂಕಷ್ಟ, ಮತ್ತೊಂದು ಕಡೆ ಪ್ರತಿಪಕ್ಷಗಳು ಇನ್ನೊಂದು ಹೆಜ್ಜೆ ಮುಂದಕ್ಕಿಡ್ತಾ ಇರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿ ನಾಗೇಂದ್ರ ರಾಜೀನಾಮೆ ಕೊಡದೇ ಇದ್ದರೆ ಇನ್ನೂ ಅಷ್ಟೂ ಕಲಾಪಗಳು ಬಲಿಯಾಗ್ತವೆ ಅಂತ ಹೋರಾಟವನ್ನು ಮುಂದುವರಿಸ್ತಿರೋದು. ಒಂದು ಕಡೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ BJP 3 ತಂಡಗಳನ್ನು ಮಾಡ್ಕೊಂಡು ಹೊರಟಿತ್ತು. ವಿಜೇಂದ್ರ, CT ರವಿ, ಶ್ರೀರಾಮುಲು ಅವ್ರನ್ನೆಲ್ಲ ಯಾವ್ಯಾವ ರೀತಿ ಎತ್ತಾಕೊಂಡು ಎಳ್ಕೊಂಡು ಹೋಗಿದ್ದಾರೆ ದರದರನೇ ಪೊಲೀಸರು ನೋಡಿದ್ದೀವಿ. ಜಸ್ಟ್ ಲೈಕ್ ಅಲ್ಲಿ ಡೆಲ್ಲಿಯಲ್ಲೆಲ್ಲ ಪ್ರೊಟೆಸ್ಟ್ ಆಯ್ತಲ್ವ, ಪ್ರತಿಪಕ್ಷಗಳು ಹೆಂಗೆ ಅಬ್ಬರಿಸಿದ್ವು ಅದೇ ಮಾಡೆಲಲ್ಲಿ ಈಗ ಈ ಹೋರಾಟ ಅಂತೂ ನಾವು ಬಿಟ್ಟುಕೊಡಲ್ಲ, ಕಾಂಪ್ರಮೈಸೇ ಇಲ್ಲ ಅಂತ BJP ತುಂಬ ಸೀರಿಯಸ್ ಆಗಿ ಇತ್ತೀಚಿನ ದಿನಗಳಲ್ಲೇ ನೋಡಿರಲಿಲ್ಲ, ಅಷ್ಟು ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಹೋರಾಟವನ್ನು. ಸೊ ಸೆಷನ್ ಒಳಗಡೆ ಹೊರಗಡೆ ಜಟಾಪಟಿ ಜೋರಾಗಿದೆ. ಅಹೋರಾತ್ರಿ ಧರಣಿ ಮಾಡೋದಕ್ಕೆ, ಅಹೋರಾತ್ರಿ ಧರಣಿಗೆ ಘೋಷಣೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು. ನಾವು ಇಲ್ಲಿಂದ ಕದಲಲ್ಲ, ನೀವು ನಾಗೇಂದ್ರ ರಾಜೀನಾಮೆ ಪಡೀತಿಲ್ಲ, ಆ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಬೇರೆ ವಿಷಯಗಳನ್ನ ಮಾತಾಡೋಣ, ಕಲಾಪ ಹಾಳು ಮಾಡಬೇಡಿ ಅಂತಿದ್ದೀರಾ ಬಿಟ್ಟರೆ ನಾಗೇಂದ್ರ ರಾಜೀನಾಮೆ ಪಡೆಯೋಕ್ಕೆ ನೀವು ರೆಡಿ ಇಲ್ಲ. 1 ಕೋಟಿ ದಲಿತರ ಮೇಲೆ ಪ್ರೀತಿನೋ ನಿಮಗೆ, ನಾಗೇಂದ್ರ ಮೇಲೆ ಪ್ರೀತಿನೋ ಅನ್ನೋ ಪ್ರಶ್ನೆಯನ್ನು ಸವಾಲನ್ನು ಹಾಕಿರೋದು. 80-90 ಕೋಟಿ ಅಕ್ರಮವನ್ನು ನೇರವಾಗಿ ಮಾಡಿ ಕಾಂಗ್ರೆಸ್ಸಿಗರು ಹರಿದು ಹಂಚಿಕೊಂಡಿದ್ದಾರೆ. ಅದಕ್ಕೆ ನಾಗೇಂದ್ರ ಟಚ್ ಮಾಡ್ತಿಲ್ಲ, ಎಲ್ಲರೂ ಭಾಗಿದಾರರು ಅಂತ ಅಶೋಕು BJPಗರೆಲ್ಲ ಹೋರಾಟವನ್ನು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ. ಇವತ್ತೆಲ್ಲ ರಾತ್ರಿ ಇಡೀ ಧರಣಿ ಕೂರೋಕೆ ರೆಡಿಯಾಗಿದ್ದಾರೆ. ಈ ಹೊತ್ತಲ್ಲಿ ರಾಜ್ಯಪಾಲರು ಎನಿ ಟೈಮ್ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡಲಿದ್ದಾರಾ? ಇವತ್ತು ಇಲ್ಲ ನಾಳೆ ಅಷ್ಟೊತ್ತಿಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ CBI ನಾಗೇಂದ್ರ ಅವರ ಸುತ್ತ ಈಗ ಉರುಳನ್ನು ಬಿಗಿಗೊಳಿಸಿದೆ. ಒಂದು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಮುಂದಾಗ್ತಿರೋದು ಹೈಕೋರ್ಟ್ಗೆ CBI. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ನಾಗೇಂದ್ರ ಅದರಲ್ಲಿ ಅಪರಾಧಿ CBI ಪ್ರಕಾರ. ಇನ್ನೊಂದು ಹೆಚ್ಚುವರಿ ಸಾಕ್ಷಿ ಈಗ ಲಭ್ಯವಾಗಿದೆ, ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ. ಹಾಗೆ ಸೇಮ್ ಟೈಮ್ ಅದೇ ಸಾಕ್ಷಿಗಳನ್ನು, ದಾಖಲೆಗಳನ್ನು ಇಟ್ಟು ಸಚಿವ ನಾಗೇಂದ್ರ ವಿರುದ್ಧ ಮುಂದುವರಿದ ಕ್ರಮ ಜರುಗಿಸೋದಕ್ಕೆ, ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಬರೆದು ಈಗ ಎಲ್ಲ ಮಹತ್ವದ ಮಾಹಿತಿಯನ್ನು ರಾಜ್ಯಪಾಲರಿಗೆ CBI ಕಳಿಸ್ಕೊಟ್ಟಿದೆ. ಸೊ BJP ಈಗ ಹೋರಾಟ ಮಾಡಿ, ಅಹೋರಾತ್ರಿ ಧರಣಿ ಮಾಡಿ ರಾಜ್ಯಪಾಲರನ್ನು ಒತ್ತಾಯಿಸುವಂಥ ಕೆಲಸಕ್ಕೂ ಕೈ ಹಾಕಲಿದೆ. ದಯವಿಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತಲೂ ಕೇಳ್ಕೊಬೋದು BJPಯವರು. ರಾಜೀನಾಮೆ ಪಡೆಯೋದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಅಂತ ರಾಜ್ಯಪಾಲರನ್ನು ಒತ್ತಾಯಿಸೋದಕ್ಕೆ BJP ನಿಯೋಗ ಪ್ರಯತ್ನಿಸ್ತಿರೋ ಹೊತ್ತಲ್ಲೇ CBI ಈಗ ನಾಗೇಂದ್ರ ಯಾವುದೇ ಟೈಮಲ್ಲಿ ವಶಕ್ಕಾದರೂ ಪಡಿಬೋದು, ಇಲ್ಲ ಪ್ರಾಸಿಕ್ಯೂಷನ್ನ ಅನುಮತಿ ಸಿಕ್ಕಿಬಿಟ್ರೆ ಯಾವುದೇ ಬಗೆಯ ಸಂಕಷ್ಟ ಎದುರಾಗಬಹುದು. ಹಾಗಾಗಿ ನಾಗೇಂದ್ರಗೆ ಸಂಕಷ್ಟ ಫಿಕ್ಸ್. ಅವನ್ನ ಉಳಿಸೋಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ಕಳೆದ 2 ವಾರದಿಂದ ಏನು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟರನ್ನ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು,
ದಲಿತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ ನಾವು ಸದನದ ಒಳಗಡೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಿಮ್ಮ ಮಾತಿಗೆ, ನಮ್ಮ ಕೂಗಿಗೆ ಕಿವಿ ಕೊಡದೇ ಇರತಕ್ಕಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸದನದ ಒಳಗಡೆ ಕಳೆದ 2 ವಾರದಿಂದ ಸದನದ ಒಳಗಡೆನೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇಡೀ ಸರ್ಕಾರ ಇವತ್ತು ಭ್ರಷ್ಟರು. ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ, ಸದನದ ಹೊರಗಡೆನೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತದೆ. ಯಾಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಾಗೇಂದ್ರ ಅವ್ರ ಬಗ್ಗೆ ಅಷ್ಟೊಂದು ಭಯ ಯಾಕೆ ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತು ದಲಿತರ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಭ್ರಷ್ಟನನ್ನ ಇವತ್ತು ಸಚಿವ ಸಂಪುಟದಲ್ಲಿ ಹಿಡ್ಕೊಂಡು ಭ್ರಷ್ಟರ ರಕ್ಷಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ, ನಾವು ಜೆಡಿಎಸ್ ಇಬ್ರು ಕೂಡ ಇದನ್ನ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೇವೆ. ನೋಡ್ರಿ, ಗುಂಡಾಗರ್ದಿ ಮಾಡಿಕೊಂಡು ರಾಜಕೀಯದಲ್ಲಿ ಮೇಲ್ ಬಂದಿರತಕ್ಕಂಥವ್ರು ಯಾರು ಅಂತೇಳಿ ರಾಜ್ಯದ ಜನತೆ ಗೊತ್ತಿದೆ. ಗುಂಡಾಗಿರಿ ಮಾಡ್ಕೊಂಡೆ ಅವರ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು. ಇವತ್ತು ಮುಖ್ಯಮಂತ್ರಿಗಳು ನಮ್ಮನ್ನ ಗುಂಡಾಗರ್ದಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರು ಯಾವ ರೀತಿ ಗುಂಡಾಗರ್ದಿ ಮಾಡಿದ್ದಾರೆ ರಾಜ್ಯದ ಜನತೆಗೂ ಗೊತ್ತಿದೆ, ಬೆಂಗಳೂರು ಜನರಿಗೂ ಕೂಡ ಗೊತ್ತಿದೆ. ಇವತ್ತು ನಾವು ಪ್ರಾಮಾಣಿಕವಾಗಿ ದಲಿತರ ಪರವಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಇಂಥ ಸಂದರ್ಭ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮನ್ನ ಇವತ್ತು ಗುಂಡಾಗಳು ಅಂತೇಳಿ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನೀವು ಗುಂಡಾಗಳು, ಡಿ.ಕೆ. ಶಿವಕುಮಾರ್ ಅವರೇ, ನೀವು ಗುಂಡಾಗಳು. ಇವತ್ತು ಗುಂಡಾಗರ್ದಿ ಏನು ಅಂತೇಳಿ ನಿಮಗಿಂತ ಇನ್ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಸದನದ ಒಳಗಡೆನೂ ಕೂಡ ಇಂದು ನಾಳೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಸದನದ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಅದು ಕೂಡ ಡಬಲ್ ಶಾಕ್ ಎದುರಾಗಿರೋದು. ಪ್ರತಿಪಕ್ಷಗಳು ಧರಣಿಯನ್ನು ದುಪ್ಪಟ್ಟು ಮಾಡ್ತಾ ಇರೋ ಹೊತ್ತಲ್ಲಿ CBIನೇ ಹಿಡಿತ ಬಿಗಿಗೊಳಿಸಿದೆ. ಈಗ ತುಂಬಾ ಮಹತ್ವದ ಸಾಕ್ಷಿ ಲಭ್ಯವಾಗಿದೆ ಅಂತೆ. ಈಗ ಹುಡುಕಾಟದಲ್ಲಿತ್ತು ಇಡಿ. ಈಗಾಗಲೇ ಎಲ್ಲ ಬೇಕಾದಷ್ಟು ರಿಪೋರ್ಟ್ಸ್ ಮಾಡಿದ್ದೀವಿ. ಕ್ವಿಕ್ಕಾಗಿ ಹೇಳೋದಾದರೆ ಇಡಿ ಎಲ್ಲೆಲ್ಲಿಗೆ ಬಳ್ಳಾರಿಯಲ್ಲಿ ದುಡ್ಡು ಹೋಗಿದೆ ಅನ್ನೋ ಪಕ್ಕಾ ಲೆಕ್ಕ ಇಟ್ಟಿದೆ. ತನಗೆ ಇಷ್ಟು ಮಾಹಿತಿ ಸಿಕ್ಕಿದೆ ಅಂತ. ಇಂತೆಂಥ ಕ್ಷೇತ್ರಕ್ಕೆ ಇಷ್ಟಿಷ್ಟು ಹೋಗಿದೆ, ಇಷ್ಟಿಷ್ಟು ಕೋಟಿ ಹೋಗಿದೆ. ಕಾಂಗ್ರೆಸ್ ಬಲ ಇರುವಂಥ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಲೋಕಸಭೆಗೆ ದುಡ್ಡು ಎಷ್ಟೆಷ್ಟು ಕಳಿಸ್ಕೊಟ್ಟಿದ್ದಾರೆ, ಮತ್ತು ಯಾವ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿದೆ, ಅದು ಬೆಂಗಳೂರಿಗೆ ಬಂದಿದೆಯಾ, ಆಂಧ್ರಾಗೆ ಹೋಗಿದೆಯಾ, ಎಲ್ಲೆಲ್ಲಿ ಎಲೆಕ್ಷನ್ಗೆ ಹೋಗಿದೆ, ಡಿಜಿಟಲ್ ಸಾಕ್ಷ್ಯ, ಮೊಬೈಲ್ ಸಾಕ್ಷ್ಯ, ಚೀಟಿ ಸಾಕ್ಷ್ಯ, ಡೈರಿ ಸಾಕ್ಷಿ, PAಗಳಿಂದ ವಶಪಡಿಸ್ಕೊಂಡಿರೋ ಮಾಹಿತಿ, ಮತ್ತು ಸಂಬಂಧಿಕರು ಯಾರ್ಯಾರ ಅಕೌಂಟ್ಗೆ ದುಡ್ಡು ಬಂದಿತ್ತಲ್ಲ, ನಾಗೇಂದ್ರ ಅವರ ಸಂಬಂಧಿಕರು, ಆಪ್ತ ನಾಗರಾಜ್ ಅಕೌಂಟು, ಇದು ಎಲ್ಲನೂ ಕೂಡ ಜಾಲ ಆಡಿದ್ದಾರೆ. ಮತ್ತು ಈ ಸಂಬಂಧಿಕರೆಲ್ಲ ಈಗ ನಾಗೇಂದ್ರ ಸಂಕಷ್ಟದಲ್ಲಿ ಸಿಕ್ಕಾಕ್ಸಿರೋದು ಹೌದು, ನಾಗೇಂದ್ರ ಕಡೆಯಿಂದನೇ ನಮಗೆ ಬಂದಿರೋದು, ಅಂದರೆ ಅವ್ರು ಹೇಳಿದ್ದಕ್ಕೆ ನಾವು ನಮ್ಮ ಅಕೌಂಟ್ಗೆ ಜಮಾ ಮಾಡಿಸ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬಂದಿದೆ, ಚಾರ್ಜ್ ಶೀಟಲ್ಲೇ ಅದಿದೆ ಅಂತ BJP ಈಗಾಗಲೇ ಸೆಷನಲ್ಲಿ ಪ್ರಸ್ತಾಪ ಮಾಡಿದೆ. ಸೊ ಎಲ್ಲ ಕಡೆಯಿಂದ ಈಗ ನಾಗೇಂದ್ರ ಲಾಕ್ ಆಗ್ತಿದ್ದಾರೆ. ಇಷ್ಟಾದರೂ ನಾಗೇಂದ್ರ ರಕ್ಷಿಸ್ತಿರೋದು ಯಾಕೆ? ಸರ್ಕಾರ ಅಂಥದ್ದು ಏನಿದೆ ಅವ್ರ ಹತ್ರ, ಜುಟ್ಟು ಯಾರದ್ದು ಹಿಡ್ಕೊಂಡಿದ್ದಾರೆ, ಗುಟ್ಟೇನಿದೆ ಅನ್ನೋದು ಎಲ್ಲರೂ ಮಾಡ್ತಿರೋ ಪ್ರಶ್ನೆ. ಸೊ ರಾಜ್ಯಪಾಲರು ಇವತ್ತು ಅಥವಾ ನಾಳೆ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. CBI ಪರ್ಮಿಷನ್ ಕೇಳಿದೆ, ಅವರಿಗೆ ಸರಿ ಇದೆ ಅಂತ ಅನಿಸಿದ್ರೆ ಈ ಕೇಸಲ್ಲಿ ನಾಗೇಂದ್ರ ಮುಂದಿನ ಕ್ರಮ ಅವ್ರ ಮೇಲೆ ಜರುಗಿಸೋದು, ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸೋದು ಸರಿ ಇದೆ, CBI ಕೊಡ್ತಿರೋ ಕಾರಣಗಳು ಮತ್ತು ದಾಖಲೆ ಅಂತ ಅನಿಸಿದ್ರೆ ಯಾವುದೇ ಕ್ಷಣದಲ್ಲಿ ಅವರು ಮುದ್ರೆ ಒತ್ತುತ್ತಾರೆ. ಮುದ್ರೆ ಒತ್ತಿದ ಕ್ಷಣವೇ ನಾಗೇಂದ್ರ ಕುರ್ಚಿ ಬಿಡಬೇಕಾಗತ್ತೆ. ಮತ್ತು ಅಷ್ಟಲ್ಲದೆ ನಾಗೇಂದ್ರ ಅರೆಸ್ಟ್ ಆಗುವಂಥ ಸಂಭವ ಕೂಡ ಇರುತ್ತೆ. ಸೊ ಈಗ ಇಡಿ CBI ಉರುಳು ಮತ್ತಷ್ಟು ಬಿಗಿ ಆಗ್ತಿದ್ದು ಡಿ.ಕೆ. ಶಿವಕುಮಾರ್ ಸಂಪುಟದಿಂದ ವಿಕೆಟ್ ಬೀಳಲಿದೆಯಾ? ಬೇಡ ಅಂತ ಎಷ್ಟೇ ರಕ್ಷಣೆ ಮಾಡಿಕೊಂಡ್ರು ಇನ್ನಷ್ಟು ಮುಂದಕ್ಕೆ ತಳ್ಕೊಂಡು ಹೋಗೋದು ಕಷ್ಟ ಆಗಲಿದೆಯಾ? ಮೊದಲು ರಾಜೀನಾಮೆ ಕೊಟ್ಟಿದ್ದೇ ಹೀಗೆ. ಇನ್ಫ್ಯಾಕ್ಟ್ ಇದು ಕ್ಲೀನ್ ಚಿಟ್ ಸಿಗದೆ ಮತ್ತು ಮಂತ್ರಿಮಂಡಲಕ್ಕೆ ತಗೊಳ್ಳೋದೇ ರಿಸ್ಕು ಅಂತ ಕಾಂಗ್ರೆಸ್ಗೂ ಗೊತ್ತು. ಆದರೂ ಅವ್ರನ್ನ ಮಂತ್ರಿ ಮಾಡುವಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ ಅಂತ ಈಗ BJPಗರು ಹೇಳ್ತಾ ಇದ್ದು
CBI ಬಿಗ್ ಸ್ಟೆಪ್ ಆತಂಕವನ್ನು ತಂದಿಟ್ಟಿದೆ. ಕೌಂಟ್ ಡೌನ್ ಶುರುವಾಗಿದೆ ನಾಗೇಂದ್ರ ಭವಿಷ್ಯ ನಿರ್ಧಾರಕ್ಕೆ ರಾಜ್ಯಪಾಲರ ಅಂಗಳದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.